ಗುರುಜಿ, ನೀವಾಗಲೇ ಒಂದು ಎಕ್ಸಾಂಪಲ್ ಹೇಳಿದ್ರಿ. ಈಗ ಸಡನ್ನಾಗಿ ಮನೆ ಮುಂದೆ ಮೊಟ್ಟೆ, ಅರ್ಶಿನ ಕುಂಕುಮ ಮತ್ತು ನಿಂಬೆಹಣ್ಣು ಹಾಕಿದ್ರೆ ಮನುಷ್ಯ ಹೆದರ್ತಾನೆ ಅಂತ ಯಾರಿಗೆ ಆಗಲಿ ನೋಡಿದ್ರೆ ಸಹಜವಾಗಿ ಏನಪ್ಪ ಈ ಸಡನ್ನಾಗಿ ನಾವು ಮಾಟ ಮಂತ್ರದ ಬಗ್ಗೆ ಎಲ್ಲ ಕೇಳಿರ್ತೀವಲ್ಲ, ಸೊ ಒಂದು ಭಯ ಆಗೋದು ಸಹಜ. ಇನ್ ಕೇಸ್ ಹಂಗೆ ಸಡನ್ನಾಗಿ ನೋಡಿದಾಗ ಆ ವ್ಯಕ್ತಿ ಏನು ಮಾಡ್ಬೇಕು? ಹಾಗೆ ಈ ಮಾಟ ಮಂತ್ರಕ್ಕೆ ಈ ಮೊಟ್ಟೆ, ನಿಂಬೆಹಣ್ಣು ಇದನ್ನೇ ಯಾಕೆ ಬಳಸ್ತಾರೆ? ಯಾವ ವಸ್ತುಗಳನ್ನು, ಬೇರೆ ಇನ್ಯಾವ ವಸ್ತುಗಳನ್ನು ಬಳಸ್ತಾರೆ, ಹೇಗೆ ಅಂತ ಇದೆಲ್ಲ? ಇಲ್ಲಿ ಲಿಂಬೆಹಣ್ಣು ಆಕರ್ಷಣಾ ಶಕ್ತಿ ಜಾಸ್ತಿ ಇರುತ್ತೆ. ಲಿಂಬೆಹಣ್ಣಿಗೆ ನೆಗೆಟಿವಿಟಿ ಪಾಸಿಟಿವ್ ಬೇಗ ಆಕರ್ಷಣೆ ಮಾಡುತ್ತೆ. ಎರಡೂ ಪಾಸಿಟಿವ್ ನೆಗೆಟಿವ್. ಓಕೆ. ಈಗ ನೋಡಿ, ದೇವಸ್ಥಾನಕ್ಕೆ ಹೋದಾಗ ನಾವು ಲಿಂಬೆಹಣ್ಣು ಅಮ್ಮನ ಹತ್ರ ಇಟ್ಟು ನಾವು ತೊಗೊಳ್ತೀವಿ, ಅದನ್ನ ನಮ್ಮ ಹತ್ರ ಇಟ್ಕೊಂಡಿರ್ತೀವಿ. ಯಾಕೆ? ಅಲ್ಲಿ ಒಂದು ಸಕಾರಾತ್ಮಕ ಶಕ್ತಿ ಬರುತ್ತೆ ಅಂತ. ಅದೇ ಲಿಂಬೆಹಣ್ಣು ಅಂಥದ್ದು ಮಾಟ ಮಂತ್ರ ಪ್ರಯೋಗಕ್ಕೆ ಯುಟಿಲೈಸ್ ಮಾಡುವಂತಹ ಒಂದು ವಸ್ತು. ಅದೇ ರೀತಿ ಮೊಟ್ಟೆ ಆಗಿರ್ಬೋದು, ಮತ್ತು ಪ್ರಾಣಿಗ ಒಂದು ಪಕ್ಷಿಗಳ ಒಂದು ರೆಕ್ಕೆ ಆಗಿರಬಹುದು, ಅದರಲ್ಲೂ ಗೂಬೆಯ ರೆಕ್ಕೆ ತಗೊಳ್ತಾರೆ, ಅರ್ಥ ಆಗ್ತಿದೆಯಲ್ಲ. ಮತ್ತು ಇನ್ನೊಂದು ರಕ್ತವನ್ನು ಯುಟಿಲೈಸ್ ಮಾಡ್ತಾರೆ ಕೆಲವೊಬ್ಬರು. ಅದೆಲ್ಲ ಒಂದು ನೆಗೆಟಿವ್ ವೈಬ್ರೇಷನ್ಗೆ. ಮತ್ತು ವಿಶೇಷವಾಗಿ ನಾವು ನೋಡೋದಾದರೆ ಶಕ್ತಿಯನ್ನು ಬೆಳವಣಿಗೆ ಮಾಡಲಿಕ್ಕೆ ತುಂಬ ವಿಧಾನಗಳಿದ್ದಾವೆ. ಬಟ್ ಅದು ಯಾವುದೂ ಸಹಿತ ಸಕಾರಾತ್ಮಕವಾಗಿ ಬರಲ್ಲ. ಕೆಲವೊಬ್ಬರು ತಲೆ ಕೂದಲು ಯುಟಿಲೈಸ್ ಮಾಡ್ತಾರೆ, ಉಗುರು ಯುಟಿಲೈಸ್ ಮಾಡ್ತಾರೆ, ಬಟ್ಟೆ ವಸ್ತ್ರವನ್ನು ಯುಟಿಲೈಸ್ ಮಾಡ್ತಾರೆ ಈ ನಕಾರಾತ್ಮಕ ಶಕ್ತಿಗಳ ಆಹ್ವಾನೆಗೋಸ್ಕರ. ಅರ್ಥ ಆಗ್ತದೆ. ಇದೊಂದು ಸ್ಮಶಾನ ರುದ್ರ ಯಾಗದಲ್ಲಿ ಇವರೆಲ್ಲ ಒಂದು ಅನುಷ್ಠಾನ, ಅದಕ್ಕೆ ಚೌಡಿ ಪ್ರಯೋಗ ಅಂತ ಮಾಡ್ತಾರೆ, ಕಾಳಿಕ ದಿಗ್ಬಂಧನವನ್ನು ಮಾಡ್ತಾರೆ. ಇವೆಲ್ಲ ಒಂದು ನೆಗೆಟಿವ್ ವೈಬ್ರೇಷನ್ಗಳಿಗೆ ಸೂಕ್ತವಾದಂಥ ಕೆಲವೊಂದು ವಸ್ತುಗಳು. ಬಟ್ ಅದರಿಂದ ಎಷ್ಟು ಪ್ರಾಬಲ್ಯತೆ ಯಾರು ಪರಿಣಿತ ಅದು ಇಂಪಾರ್ಟೆಂಟ್ ಆಗುತ್ತೆ, ಎಷ್ಟು ಬಲ ಬರುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಯಾವುದೇ ರೀತಿ ಬಲ ಸಿಕ್ಕಿಲ್ಲ ಅಂದರೆ ಆ ಒಂದು ದೈವ ಶಕ್ತಿಯ ಮುಂದೆ ಇದೆಲ್ಲ ನಕಾರಾತ್ಮಕನೇ. ದೈವ ಶಕ್ತಿ ಒಂದು ಇದ್ದರೆ ನಮ್ಮ ಜೊತೆ, ನಮ್ಮ ಆತ್ಮ ಬಲವಾಗಿ ದೈವ ಶಕ್ತಿ ನಮ್ಮ ಜೊತೆ ಇದ್ದರೆ ಆ ಲಿಂಬೆಹಣ್ಣನ್ನೇ ನಾವು ಜ್ಯೂಸ್ ಮಾಡಿ ಕುಡಿಬೋದು. ನಾನು ಅದನ್ನೇ ಹೇಳಿದೆ ಎಕ್ಸಾಂಪಲ್ ನಿಮಗೆ. ಆ ಕುಂಕುಮವನ್ನು ನೋಡಿದ ತಕ್ಷಣ ಭಯ ಪಡುವಂಥ ಅವಶ್ಯ. ಕುಂಕುಮವನ್ನು ನಾವು ಹಣೆಯಲ್ಲಿ ಇಟ್ಕೊಳ್ತೀವಿ. ಯಾವ ವಸ್ತುವನ್ನು ನಾವು ಸಕಾರಾತ್ಮಕವಾಗಿ ನೋಡ್ತೀವಿ, ಯಾವ ವಸ್ತುವನ್ನು ನಾವು ದೈವಿಕ ಅನುಗ್ರಹದಿಂದ ನಾವು ನೋಡ್ತೀವಿ, ಯಾವುದು ಸಹಿತ ಕೆಡಕಾಗೋದಿಲ್ಲ. ನಮ್ಮ ಮಾನಸಿಕ ಖಿನ್ನತೆ, ನಮ್ಮ ಮಾನಸಿಕ ಒತ್ತಡದ ಮೇಲೆ, ನಮ್ಮ ಮಾನಸಿಕವಾದಂತಹ ಎಮೋಷ್ನಲ್ ಕನೆಕ್ಟಿವಿಟಿ ಮೇಲೆ ನಮ್ಮ ಒಂದು ಬಿಂಬ ನಡೀತಾ ಇರುತ್ತೆ. ಅದಕ್ಕೆ ನಾವು ಎಷ್ಟು ನೋಡಿ, ನಮ್ಮ ಮನಸ್ಸು ಚಂಚಲ, ಜಾಸ್ತಿ ನೆಗೆಟಿವ್ ಕಡೆನೇ ಜಾಸ್ತಿ ವಾಲುತ್ತೀವಿ, ನಾವು ಪಾಸಿಟಿವ್ ಕಡೆ ವಾಲಲ್ಲ. ಆ ನೆಗೆಟಿವ್ನ ಆದಷ್ಟು ನಾವು ಅವಾಯ್ಡ್ ಮಾಡಿ ಪಾಸಿಟಿವ್ ಕಡೆ ನಾವು ಯಾಕೆ ಮಾತಾಡಲ್ಲ? ಬೈ ಮಿಸ್ಸಾಗೆ ಬಿದ್ದಿರ್ಬೋದಲ್ಲ ಅದು. ಬೈ ಮಿಸ್ಸಾಗಿ ಲಿಂಬೆಹಣ್ಣಿಗೆ ಯಾರೋ ತೊಗೊಂಡೋಗ್ಬೇಕಾದ್ರೆ ಒಂದು ಕವರಲ್ಲಿ ತೊಗೊಂಡೋಗ್ಬೇಕಾದ್ರೆ ಮನೆ ಮುಂದೆ ಬಿದ್ದಿರ್ಬೋದು. ನೋಬಡಿ ನೋಸ್. ಬಟ್ ಅದನ್ನು ಭಯ ಪಡುವಂಥ ಅವಶ್ಯಕತೆ ಇಲ್ಲಲ್ಲ. ಸೊ ನಾನು ತಪ್ಪು ಮಾಡಿದರೆ ನನಗೆ ಭಯ ಆಗುತ್ತೆ, ನಾನು ತಪ್ಪೇ ಮಾಡಿದ್ರೆ ನನಗೆ ಯಾಕೆ ಭಯ ಆಗುತ್ತೆ? ಮನಸ್ಸು ಅನ್ನೋದು ಅದಕ್ಕೆ ಹೇಳೋದು ಕರ್ಮ ರಿಪೀಟ್ಸ್ ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ, ನಮ್ಮ ಒಂದು ಪೂರ್ವ ಕರ್ಮಗಳೇನಿರ್ತವೆ ಅದು ನಮ್ಮನ್ನು ಹಿಂಬಾಲಿಸ್ತಾ ಬರುತ್ತೆ. ನಾವು ಒಬ್ಬರಿಗೆ ಅನ್ಯಾಯ ಮಾಡಿದರೆ ನಮ್ಗೆ ಅನ್ಯಾಯ ಆಗೇ ಆಗುತ್ತೆ. ನಾವು ಒಬ್ರಿಗೆ ಅನ್ಯಾಯ ಮಾಡಿದರೆ ನಮ್ಗೆ ಯಾಕೆ ಅನ್ಯಾಯ ಆಗುತ್ತೆ? ಅದೊಂದು ಮನಸ್ಥಿತಿ ನಮ್ಮಲ್ಲಿ ಇರಬೇಕು ಯಾವತ್ತು. ನಾವು ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡ್ಕೊಂಡು ಬಂದಿದ್ದೀವಿ ಅಂತ ನೋಡಿ, ನಾವು ಸಮಾಲೋಚನೆ ಮಾಡುವಂಥದ್ದು 1000 ಪದಗಳಿರ್ಬೋದು, ಒಬ್ರಿಗೆ ಅದು ಹಿಡಿಸುತ್ತೆ, ಒಬ್ರಿಗೆ ಅದು ಹಿಡಿಸೋದಿಲ್ಲ. ಬಟ್ ಅದನ್ನು ನಾವು ಯೋಚನೆ ಮಾಡೋದ್ರಿಂದ ನಮ್ಮ ಒಂದು ಧೈರ್ಯ, ನಮ್ಮ ಒಂದು ಸಾಹಸ, ನಮ್ಮ ಒಂದು ಬೆಳವಣಿಗೆ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಯಾವುದೇ ರೀತಿ ನಕಾರಾತ್ಮಕ ಶಕ್ತಿ ನಮಗೇನು ಮಾಡೋಕ್ಕಾಗಲ್ಲ. ಓಕೆ, ನೀವೀಗ ಹೇಳಿದ್ರಿ, ಈಗ ಯಾರೋ ಒಬ್ರು ಕವರಲ್ಲಿ ತೊಗೊಂಡು ಹೋಗ್ತಾ ಇದ್ರಿ ಅನಿಸುತ್ತೆ, ನಿಂಬೆಹಣ್ಣು ಬಿತ್ತು, ಅದು ಬೈ ಮಿಸ್ಟೇಕ್ ಎಕ್ಸಾಂಪಲ್ ಅದ. ಇನ್ ಕೇಸ್ ಇಂಟೆನ್ಷನಲಿನ ಯಾರೋ ಒಬ್ಬರು ನೆಗೆಟಿವಿಟಿ ಅಥವಾ ಮಾಟ ಮಂತ್ರ ಮಾಡಿಸಿನೇ ಹಾಕಿದರೆ ಅದು ಒಬ್ಬ ಮನುಷ್ಯನಿಗೆ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ಪರಿಹಾರ ಹೇಗೆ ಮಾಡ್ಕೊಳ್ಳೋದು, ಇದರ ಬಗ್ಗೆ ಹೇಳೋದಾದರೆ? ಅಂತಹ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದರೆ ಮಂಕ್ ಆಗ್ತಾರೆ. ಫಸ್ಟ್ ತಲೆಯ ಕೂದಲು ಉದುರ್ಲಿಕ್ಕೆ ಪ್ರಾರಂಭ ಆಗುತ್ತೆ, ಅನಾರೋಗ್ಯ ಸಮಸ್ಯೆಗಳು ಅವ್ರಿಗೆ ಬಳಲ್ತಾ ಹೋಗುತ್ತೆ. ಎಷ್ಟೇ ವೈದ್ಯರುಗಳಲ್ಲಿ ಅವ್ರು ತೋರಿಸೋದು ಸಹಿತ ಒಂದು ಸಮಸ್ಯೆ ಬಿಟ್ಟರೆ ಮತ್ತೊಂದು ಸಮಸ್ಯೆ, ಮತ್ತೊಂದು ಸಮಸ್ಯೆ ಬಿಟ್ಟರೆ ಮಗದೊಂದು ಸಮಸ್ಯೆ, ಮತ್ತು ಫೈನಾನ್ಷಿಯಲ್ ಲಾಸಸ್, ಕೌಟುಂಬಿಕ ಕಲಹಗಳು. ಮತ್ತು ತುಳಸಿ ಗಿಡ ಬೆಳೆಯೋದಿಲ್ಲ. ಮನೆಯ ಒಂದು ತುಳಸಿ ಗಿಡ ದೈವ ಶಕ್ತಿಯ ಅನುಗ್ರಹ. ಯಾವಾಗಲೂ ಸೋಕೋಗ್ತಾ ಇರುತ್ತೆ, ಮತ್ತೆ ಮತ್ತೆ ಹಾಕ್ತಾ ಇರಬೇಕು, ಮತ್ತೆ ಮತ್ತೆ ಸೋಕೋಗ್ತಾ ಇರುತ್ತೆ. ಯಾವಾಗ ತುಳಸಿ ಗಿಡ ಮನೆಯಲ್ಲಿ ಎಷ್ಟು ಪ್ರಜ್ವಲಿತೆಯಿಂದ ಬೆಳೆಯುತ್ತೆ ಅಷ್ಟು ಪ್ರಜ್ವಲತೆ ಮನೇಲಿರುತ್ತೆ. ಮತ್ತು ನೀವು ಮನೇಲಿ ಯಾವುದಾದ್ರು ಒಂದು ಲಿಂಬೆಹಣ್ಣು ಇಡಿ, ಎಲ್ಲರೂ ಒಂದು ಕಡೆ ಲಿಂಬೆಹಣ್ಣು, ಅದು ಏನಾಗುತ್ತೆ ಅಂದರೆ ಬ್ಲ್ಯಾಕ್ ಆಗುತ್ತೆ ಅಥವಾ ಒಣಗೋಗ್ಬಿಡುತ್ತೆ.
ಸೊ ಅದು ನಕಾರಾತ್ಮಕ ಶಕ್ತಿ ಇದೆ ಅಂತ ನಿಮಗೆ ತೋರಿಸ್ತಾ ಇರ್ತದೆ. ಮತ್ತು ಮನೆ ಒಳಗಡೆ ಕುತ್ಕೊಂಡು ಒಂಥರ ಇಟ್ ವಿಲ್ ಟೇಕ್ ಸಮ್ ನೆಗೆಟಿವ್ ವೈಬ್ರೇಷನ್ ಅಂತ ಕರಿತೀವಲ್ಲ, ಒಂದು ಯೋಚನಾ ಶಕ್ತಿ ಮಂದ ಆಗೋದು. ಸೊ ಇವೆಲ್ಲ ಪ್ರಭಾವಗಳು ಬೀರುತ್ತೆ. ಮತ್ತು ಜಗಳಗಳು ಜಾಸ್ತಿ, ವಿರಸಗಳು ಜಾಸ್ತಿ, ಭಿನ್ನಾಭಿಪ್ರಾಯಗಳು ಜಾಸ್ತಿ. ಆ ಮನೆಯಲ್ಲಿ ಒಂದು ಸಂತೋಷದ ವಾತಾವರಣ, ಒಂದು ಶುಭ ಕಾರ್ಯ ನಡೆಯಲ್ಲ ಆ ಮನೆಯಲ್ಲಿ. ಆ ಶುಭ ಕಾರ್ಯ ನಡಿಲಿಕ್ಕೂ ಸಹಿತ ಕೆಲವೊಂದು ಸಮಸ್ಯೆಗಳು ಬರ್ತವೆ, ವಿಳಂಬಗಳಾಗ್ತವೆ. ಈಗ ಮನೆ ಕಟ್ತಾ ಇರ್ತಾರೆ, ಮನೆ ಕಟ್ತಾನೆ ಒಬ್ರಿಗೆ ಅನಾರೋಗ್ಯಗಳಾಗ್ಬಿಡುತ್ತೆ, ಮನೆ ಕಟ್ತಾನೆ ಒಬ್ರದ್ದು ನೆಗೆಟಿವ್ ವೈಬ್ರೇಷನ್ಗಳು ಆಗ್ಬಿಡುತ್ತೆ. ಈ ಥರ ಕೆಲವೊಂದು ಸಮಸ್ಯೆಗಳು ಆಗುವಂಥ ಸಾಧ್ಯತೆಗಳು ಇರ್ತವೆ. ಓಕೆ, ಇನ್ನು ಗುರುಜಿ ಅದಕ್ಕೆ ಪರಿಹಾರ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿ. ಶಕ್ತಿಯ ಪರಿಹಾರ ಶಕ್ತಿ ಹತ್ರನೇ ಇರುತ್ತೆ. ಸಮಸ್ಯೆ ಎಲ್ಲಿ ಹುಟ್ಟುತ್ತೆ ಅಲ್ಲೇ ಪರಿಹಾರ ಇರುತ್ತೆ. ದೈವದ ಆರಾಧನೆ ಅಂತ ನಾವು ಫಸ್ಟ್ ಕರಿತೀವಿ. ಯಾವತ್ತು ನಾವು ದೈವಗಳ ಆರಾಧನೆಯನ್ನು ಮಾಡ್ತೀವಿ ಆ ಶಕ್ತಿ ನಮ್ಮನ್ನು ಏನೂ ಮಾಡೋಕ್ಕಾಗಲ್ಲ. ಯಾವತ್ತು ನಾವು ದೈವದ ಆರಾಧನೆಯನ್ನು ಮುರಿಯೋ, ಅದಕ್ಕೆ ನಾವು ಪುಣ್ಯಕ್ಷೇತ್ರಗಳಿಗೆ ಭೇಟಿ ಮಾಡಬೇಕಂತ ನಾವು ಹೇಳ್ತೀವಿ. ಪುಣ್ಯಕ್ಷೇತ್ರಗಳು, ಶಕ್ತಿ ಪೀಠಗಳಿಗೆ ಭೇಟಿ ಮಾಡಬೇಕು. ಆಗಲೇ ಒಂದು ಎಕ್ಸಾಂಪಲ್ ಕೊಟ್ಟೆ, ಗೌಹಾಟಿ ಇಲ್ಲಿರುವಂಥ ಕಾಮಾಖ್ಯ ಟೆಂಪಲ್ ಆಗಿರಬಹುದು, ತ್ರಯಂಬಕೇಶ್ವರ ಆಗಿರ್ಬೋದು, ನಾಸಿಕಲ್ಲಿರುವಂಥದ್ದು ಭೀಮಾಶಂಕರ ಜ್ಯೋತಿರ್ಲಿಂಗಗಳನ್ನು ಭೇಟಿ ಮಾಡುವಂಥದ್ದಾಗಿರ್ಬೋದು, ಮತ್ತು ವಿಶೇಷವಾಗಿ ದತ್ತಾತ್ರೇಯ ಸ್ವಾಮಿಯ ಒಂದು ಆರಾಧನೆಯನ್ನು ಮಾಡುವಂಥದ್ದಾಗಿರ್ಬೋದು. ಮತ್ತು ಮನೆಯಲ್ಲೇ ಸಣ್ಣ ಸರಳ ಪರಿಹಾರಗಳು ಏನಪ್ಪ ಅಂದರೆ, ಬ್ಯಾಡಿಗೆ ಮೆಣಸಿನ್ಕಾಯಿ, ಉಪ್ಪು ನಕಾರಾತ್ಮಕದ ಸಂಕೇತ, ಕರಿಮೆಣಸು ದೃಷ್ಟಿಯನ್ನು ತೆಗೆಯುವಂಥದ್ದು, ಎಡಗೈಯಿಂದ ಆಂಟಿ ಕ್ಲಾಕ್ ವೈಸ್ ದೃಷ್ಟಿಯನ್ನು ತೆಗೆಯುವಂಥದ್ದು. ಮನೆ ಮುಂದೆನಾ? ಮನೆಗೆ, ಆ ಮನೆಯ ವ್ಯಕ್ತಿಗೆ, ಆ ಮನೆಯ ಯಜಮಾನನಿಗೆ, ಅಥವಾ ಮನೆಯ ಮುಂಬಾಗಿಲಿಗೆ, ಅಥವಾ ಎಕ್ಕದ ಗಿಡವನ್ನು ಮನೆಯ ಮುಂಬಾಗಿಲಿಗೆ ಕಟ್ಟುವಂಥದ್ದು. ಅಂದರೆ ಗಿಡ ನೆಡಬೇಕಾ? ಓಕೆ, ಕಟ್ಟುವಂಥದ್ದು. ಆ ಗಿಡದ ಒಂದು ಎಲೆಯನ್ನು ಕಟ್ಟುವುದು, ಮನೆಯ ಬಾಗಿಲಿಗೆ ಕಟ್ಟುವಂಥದ್ದು. ಮತ್ತು ಕುದುರೆ ಲಾಳವನ್ನು ಕಟ್ಟುವಂಥದ್ದು. ಹೌದು. ಮತ್ತು ಇನ್ನೂ ವಿಶೇಷವಾಗಿ ಇನ್ನೂ ತುಂಬಾ ಸರಳ ಪರಿಹಾರಗಳಿರ್ತವೆ. ಮತ್ತು ವಿಶೇಷವಾಗಿ ಅರಿಶಿಣದ ನೀರಿನಿಂದ ಸ್ನಾನವನ್ನು ಮಾಡುವಂಥದ್ದು. ಇವೆಲ್ಲ ಏನು ಮಾಡುತ್ತೆ, ನಮ್ಮ ನೆಗೆಟಿವಿಟಿಗಳನ್ನು ಹೋಗಿಸುತ್ತೆ. ಫಸ್ಟು ಮನಸ್ಸು ಸ್ವಚ್ಛತೆ ಆಗಿರಬೇಕು. ಯಾವುದೇ ಒಂದು ಸಮಸ್ಯೆ ಬಂದರೆ, ಮಾಟ ಮಂತ್ರ ಸಮಸ್ಯೆ ಅನ್ನೋದು ಸೈಡಲ್ಲಿ ಇಡಿ, ಅದು ಬಿಟ್ಟು ಯಾವುದೇ ಸಮಸ್ಯೆ ಇರಲಿ, ಒಬ್ಬ ಮನುಷ್ಯನಿಗೆ ಸಮಸ್ಯೆ ಬಂದಾಗ ಅವನು ಉದ್ವೇಗಕ್ಕೆ ಒಳಗಾಗ್ತಾನೆ, ಕೋಪಕ್ಕೆ ಒಳಗಾಗ್ತಾನೆ, ಖಿನ್ನತೆಗೆ, ಮಾನಸಿಕ ಡಿಪ್ರೆಷನ್ಗೆ ಹೋಗ್ತಾನೆ. ಸೊ ಇದರ ಬಿಟ್ಟು ಇನ್ನೇನೇನಾರು ಚಟುವಟಿಕೆಗಳಿಗೆ ಯಾವಾಗ ಆತ ಚಟುವಟಿಕೆಗಳಿಗೆ ಅವನು ಅವಲಂಬಿತನಾಗ್ತಾನೆ, ಯಾವಾಗ ಆತ ಅವನ ಒಂದು ಪ್ರಯತ್ನಕ್ಕೆ ಆತ ಫಲವನ್ನು ಕೊಡ್ತಾನೆ, ಆಗ ಬೆಳಿತಾನಾತ. ಯಾವಾಗ ಒಂದು ಸಮಸ್ಯೆ ಬಂತು ಅಂದಾಗ ಅವನು ಯಾವಾಗ ಅದನ್ನು ಪೂರೈಸೋಕ್ಕಾಗ್ದಲೇ ಅವನು ಅದರ ಬಗ್ಗೆ ಯೋಚನೆ ಮಾಡ್ತಾ ಅವನ ಅಮೂಲ್ಯವಾದಂಥ ಸಮಯನ ಕಳೀತಾ ಹೋಗ್ತಾನೆ. ಹೀ ಈಸ್ ನೆವರ್ ಗೆಟ್ ಎ ನೆಕ್ಸ್ಟ್ ಪಾಸಿಟಿವ್ ಎನರ್ಜಿ. ಸಮಸ್ಯೆ ಬಂತು ಅಂದಾಗ ಸಮಸ್ಯೆಗೆ ಪರಿಹಾರ ಹುಡುಕಬೇಕು ವಿನಃ ಸಮಸ್ಯೆಗೆ ಮತ್ತೊಂದು ಸಮಸ್ಯೆ ಹುಡುಕಬಾರ್ದು. ಯಾವುದೇ ಸಮಸ್ಯೆ ಇರಲಿ, ತಂತ್ರ ಸಮಸ್ಯೆ ಆಗಿರ್ಬೋದು, ಮಾನಸಿಕ ಸಮಸ್ಯೆ ಆಗಿರ್ಬೋದು, ಪ್ರತಿಯೊಂದು ಸಮಸ್ಯೆಗೆ ಸಾವೇ ಉತ್ತರ ಅಲ್ಲ. ಸಮಸ್ಯೆಗೆ ನೂರಾರು ಉತ್ತರಗಳಿದ್ದಾವೆ. ಅದನ್ನು ಹುಡುಕೋ ಶಕ್ತಿ ನಮ್ಮಲ್ಲಿದೆ. ಭಗವಂತ ನಮಗೆ ಬುದ್ಧಿ ಕೊಟ್ಟಿದ್ದಾನೆ, ಯೋಚನಾ ಶಕ್ತಿ ಕೊಟ್ಟಿದ್ದಾನೆ, ಒಬ್ಬರನ್ನ ಅಳಿಯುವಂತಹ ಒಂದು ಪ್ರಾಬಲ್ಯತೆ ಕೊಟ್ಟಿದ್ದಾನೆ. ಅದನ್ನು ನಾವು ಮಾಡ್ಕೊಂಡು ನಮ್ಮ ಪರಿಶ್ರಮಕ್ಕೆ ತಕ್ಕಂತೆ ನಾವು ಫಲವನ್ನು ಕೊಟ್ಟಾಗ ಯಾವುದೇ ರೀತಿ ಸಮಸ್ಯೆಗಳು ಇದ್ದರೂ ಸಹಿತ ಅದು ಧ್ವಂಸ ಆಗುತ್ತೆ ಅಂತ ಹೇಳ್ಬೋದು.